ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಅದ್ಭುತ ವ್ಯಕ್ತಿತ್ವ ಅಂತ ಇದ್ದಿದ್ದು ಅದು ರಘು ಅವ್ರಿಗೆ ಅಂತ ಹೇಳಿ ಇಡೀ ಕರ್ನಾಟಕದ ಜನತೆ ಮಾತನಾಡ್ಕೊಳ್ತಾ ಇದ್ದಾರೆ. ನನ್ನ ಜೊತೆ ಇವತ್ತು ರಘು ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇವತ್ತು ಬಿಗ್ ಬಾಸ್ ರಘು ಆಗಿದ್ದೀರಾ. ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ, ಅವರ ಬ್ರದರ್ ಅಂತಲೇ ಹೇಳ್ಬೋದು. ಇವತ್ತು ಹೇಗಿದೆ ಸರ್ ಫೀಲ್? ಫಸ್ಟ್ ಆಫ್ ಆಲ್ ಎಂಟೈರ್ ಕರ್ನಾಟಕ ಜನತೆಗೆ ನಮಸ್ತೆ. ಆ್ಯಂಡ್ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೀಲ್ ಮಾತ್ರ ಅಮೇಝಿಂಗ್ ಆಗಿದೆ. ತುಂಬ ಖುಷಿಯಾಗಿದ್ದೀನಿ ಆ್ಯಕ್ಚುಲಿ. 4th ವೀಕ್ ಹೋಗಿ ಆ್ಯಂಡ್ ಫೈನಲ್ ವೀಕ್ ತನಕ ಅಂದರೆ ಟಾಪ್ 6ಗೆ ಬರೋದು ಆಟನೇ ಅಲ್ಲ. ಆ್ಯಂಡ್ ಆ ಮೊಮೆಂಟು ಆ್ಯಂಡ್ ಎವ್ರಿ ವೀಕ್ ಸುದೀಪ್ ಸರ್ ಹತ್ರ ಮಾತಾಡೋದು ಆ್ಯಂಡ್ ಕೊನೆಯದಾಗಿ ಸುದೀಪ್ ಸರ್ ಸ್ಟೇಜಲ್ಲಿ ಇದ್ದರೆ ರಘು ಥರ ಇರಬೇಕು, ಈ ವ್ಯಕ್ತಿತ್ವ ಇರಬೇಕು ಅಂತ ಕೇಳೋದಿದೆಯಲ್ಲ, ತುಂಬ ಖುಷಿಯಾಯಿತು. ನಾನೇ ವಿನ್ನರ್ ಅಂತಲೂ ನನಗೆ ಅನ್ನಿಸ್ತು. ಐ ಆಮ್ ವೆರಿ ಹ್ಯಾಪಿ. ಗಿಲ್ಲಿ ಮತ್ತು ನಿಮ್ಮ ಇಬ್ಬರ ಒಡನಾಟ, ನಿಮ್ಮಿಬ್ಬರ ಸಣ್ಣ ಸಣ್ಣ ತುಂಟಾಟ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಜನತೆಗೆ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ, ಗಿಲ್ಲಿ ಗೆಲುವು ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಂಗೆ ಲಾಸ್ಟಿಗೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ಗಿಲ್ಲಿನೇ ಗೆಲ್ಲೋದು ಅಂತ ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ನಾನು ಗಿಲ್ಲಿಗೂ ಹೇಳಿದೆ, ನೀನೇ ಕಣೋ ಕಪ್ ಕೆತ್ಕೊಂಡು ಹೋಗೋದು ಈ ಸತೆ ಅಂತ. ಸೊ ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು ನಂದು ಗಿಲ್ಲಿದು. ಆ್ಯಂಡ್ ಫ್ರೆಂಡ್ಶಿಪ್ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಆಯಿತು. ಯಾಕಂದರೆ ನಾನು ಗಿಲ್ಲಿ ಕ್ವಾಟ್ಲೆ ಕಿಚನಲ್ಲೇ ಫ್ರೆಂಡ್ಸ್ ಆಗಿದ್ವಿ. ನಮ್ಮ ಜೊತೆ ಒಂದು 5 ಎಪಿಸೋಡ್ ಮಾಡಿದ್ವು. ಸೊ ಒಂದು ಎಲ್ಲೋ ನನ್ನ ಮಾತಾಡೋ ಸ್ಟೈಲು, ಅವ್ರು ಮಾತಾಡೋ ಸ್ಟೈಲು, ಒಂದು ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿ ಬೆಳೀತು. ಒಂದು ಸ್ವಲ್ಪ ಜಗಳ ಕೂಡ ಆಯಿತು. ಹಂಗೆ ಮತ್ತೆ ನೆಕ್ಸ್ಟ್ ಡೇನೇ ಫ್ರೆಂಡ್ಸ್ ಆಗ್ಬಿಡ್ತಿದ್ವಿ. ಆ ಬಿಗ್ ಬಾಸ್ ಮನೇನೇ ಹಂಗೆ, ನೀವು ಎಷ್ಟೇ ಕಿತ್ತಾಡೋದು ನೆಕ್ಸ್ಟ್ ಮೂಮೆಂಟಲ್ಲಿ ಫ್ರೆಂಡ್ಸ್ ಆಗಿ ಹೋಗ್ತೀವಿ. ಆ್ಯಂಡ್ ಕೊನೆ ದಿವಸ ತನಕನೂ ನಾವಿಬ್ಬರು ಕೈ ಹಿಡ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಗೆಳೆಯ ಅಂದ್ಕೊಂಡೇ ಮಾತಾಡ್ಕೊಂಡೇ ಇದ್ವಿ. ಏನೇ ಪ್ರಾಬ್ಲಮ್ ಆದರೂ ಒಂದು 5 ನಿಮಿಷದಲ್ಲಿ ಮರೆತು ಹೋಗ್ತಾ ಇದ್ವಿ. ಕ್ಯೂಟ್ ಅಂದರೆ ಅಶ್ವಿನಿ ಮತ್ತು ನಿಮ್ಮ ಜೋಡಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಸರ್. ನಿಮ್ಮಿಬ್ಬರ ಗೆಳೆತನ, ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಆ್ಯಂಡ್ ಅಶ್ವಿನಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅಶ್ವಿನಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಯಾಕಂದರೆ ಫಸ್ಟ್ ಡೇನೇ ಅವ್ರ ಜೊತೆ ದೊಡ್ಡ ಕ್ಲ್ಯಾಶ್ ಆಯಿತು. ಆ್ಯಂಡ್ ಹೋಗ್ತಾ ನಮಗೂ ಅವ್ರಿಗೂ ಒಂದು ಚಿಕ್ಕ ಕ್ಲ್ಯಾಶ್ ಆಗ್ತಾನೆ ಇತ್ತು. ಆ್ಯಂಡ್ ಡ್ಯಾನ್ಸ್ ಅಂತ ಬಂದಾಗ ನಮ್ಮದು ಅಶ್ವಿನಿ ಅವ್ರದ್ದು ಒಂದು ಒಳ್ಳೆ ಪೇರಿಂಗ್ ಇತ್ತು, ಒಂದು ಒಳ್ಳೆ ಕನೆಕ್ಷನ್ ಇತ್ತು. ವೆರಿ ನೈಸ್. ನಮಗೂ ಅವ್ರಿಗೂ ಒಂದು ಅದೇ ನಾನು ಹೇಳ್ದಂಗೆ ಇಬ್ಬರು ಕಿತ್ತಾಡ್ತಾ ಇದ್ವಿ. ಮತ್ತು ನೆಕ್ಸ್ಟ್ ಮೂಮೆಂಟಲ್ಲಿ ಇಬ್ಬರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಆಮೇಲೆ ವೀಕೆಂಡ್ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆಮೇಲೆ ಮತ್ತೆ ಸೋಮವಾರ ಆದರೆ ಅವರೊಂದೇನೋ ಹೇಳೋರು, ನಾವೊಂದೇನೋ ಹೇಳೋದು, ಮತ್ತೆ ಜಗಳ ಆಡ್ತಾಯಿದ್ವಿ. ಸೊ ಮನೆಯಲ್ಲಿ ಹೆಂಗೆ ಒಬ್ಬರು ಜಗಳ ಆಡ್ಕೊಂಡಿರ್ತಾರೋ ಅದೇ ಥರ ನಮ್ಮದು ಅವ್ರದ್ದು ಕನೆಕ್ಷನ್ ಇತ್ತು. ವೆರಿ ಗುಡ್ ಫ್ರೆಂಡ್ಸ್ ಆ್ಯಕ್ಚುಲಿ. ರಕ್ಷಿತಾ ಕೊಟ್ಟಂಥ ಪ್ರೀತಿ, ಭಾವುಕರಾಗ್ತೀರ ರಕ್ಷಿತಾ ಅಂದಾಗ. ನನಗೆ ಈ ಥರ ಒಂದು ತಂಗಿ ಅಥವಾ ಅಕ್ಕ ಇರಬಾರ್ದಿತ್ತ, ಸಿಕ್ಕಿದ್ದಾಳೆ ಅಂತ ಹೇಳಿ ರಕ್ಷಿತಾ ಬಗ್ಗೆ ಹೇಳೋದಾದ್ರೆ ಸರ್, ರನ್ನರ್ ಆಗಿದ್ದಾಳೆ, ಯಾರು ಊಹೆನೇ ಮಾಡಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಇಲ್ಲ ಮೇಡಮ್, ಆ್ಯಕ್ಚುಲಿ ನನಗೆ ಮನೆಯಲ್ಲಿದ್ದಾಗೆ ಗೊತ್ತಾಗೋಯ್ತು. ಟಾಪ್ 3ಯಲ್ಲಿ ನಾನು, ಗಿಲ್ಲಿ, ರಕ್ಷಿತಾ ಬರ್ಬೋದು. ಇಲ್ಲ ಅಂದರೆ ಟಾಪ್ 3ಯಲ್ಲಿ ನಾನು, ರಕ್ಷಿತಾ, ಗಿಲ್ಲಿ, ಅಲ್ಲ ಅಶ್ವಿನಿ ಅನ್ನೋ ಒಂದು ಮೈಂಡಲ್ಲಿ ಇತ್ತು ಕ್ಯಾಲ್ಕುಲೇಷನ್ನು. ಸೊ ರಕ್ಷಿತಾ ಅವಳ ಬಗ್ಗೆ ಲೈಕ್ ಎಲ್ಲರೂ ಅವಳಿಗೆ ಮಾತಾಡೋಕ್ಕೆ ಬರಲ್ಲ, ಅವಳಿಗೇನೋ ಅರ್ಥ ಆಗಲ್ಲ. ಶಿ ಈಸ್ ವೆರಿ ಮೆಚ್ಯೂರ್ಡ್. ಅವಳು ಕಂಟೆಸ್ಟೆಂಟ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಳು ಅಂದರೆ ಯಾರೂ ಅವಳ ಥರ ಅರ್ಥ ಮಾಡ್ಕೊತಾ ಇರಲಿಲ್ಲ. ಅಂದರೆ ಅವಳು ಒಂದು ಬೇರೆ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಳ್ಳೋಳು, ತುಂಬ ಚೆನ್ನಾಗಿ ಆಡೋಳು. ಆ್ಯಂಡ್ ಮನೆ ಬಗ್ಗೆ ಅಂತೂ ಅವಳದೇ ಮನೆ ಥರ ಟ್ರೀಟ್ ಮಾಡೋದು. ಅಲ್ಲಿರೋರೆಲ್ಲ ನಾನು ಇಷ್ಟೇ ಕೆಲಸ ಮಾಡ್ತೀನಿ, ಅಷ್ಟೇ ಕೆಲಸ ಮಾಡ್ತೀನಿ, ನಂಗೆ ಕ್ಯಾಪ್ಟನ್ ಇಷ್ಟೇ ಹೇಳಿದ್ದಾರೆ ಅಂತ ಹೇಳೋರು. ಬಟ್ ರಕ್ಷಿತಾ ಹಂಗಲ್ಲ, ಇದು ನನ್ನ ಮನೆ, ನಾನು ಕೆಲಸ ಮಾಡ್ತೀನಿ. ಆ್ಯಂಡ್ ನಮಗೂ ಅವ್ರಿಗೂ ಏನು ಕನೆಕ್ಷನ್ ಅಂದರೆ ಅವ್ರಿಗೂ ಕುಕ್ಕಿಂಗ್ ಇಷ್ಟ, ನನಗೂ ಕುಕ್ಕಿಂಗ್ ಇಷ್ಟ. ಆ್ಯಂಡ್ ನನಗೂ ಒಂದು ಮುಂಚೆಯಿಂದ ನಮಗೂ ಸಿಸ್ಟರ್ ಅಂತ ಇದ್ದಾರೆ, ಬಟ್ ನಮಗೂ ಅವ್ರಿಗೂ ಒಂದು ಕನೆಕ್ಷನ್ ಇಲ್ಲ. ಅದು ನನಗೆ ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು. ರಕ್ಷಿತಾ ಸಿಕ್ಕಿದಂಗೆ ಎಲ್ಲೋ ಒಂದು ಅಣ್ಣನಾಗಿ, ಒಂದು ಅಪ್ಪನಾಗೋ ಎಲ್ಲೋ ಒಂದು ಕನೆಕ್ಷನ್ ನಂಗೆ ತುಂಬ ಖುಷಿ ಆಗೋದು. ಬಟ್ ಆಟ ಅಂತ ಬಂದಾಗ ಅವಳು ಆಡೋಳು, ನನ್ನ ಆಟ ನಾನು ಆಡ್ತಿದ್ದೆ. ಬಟ್ ನಮ್ಮ ಕನೆಕ್ಷನ್ ಮಾತ್ರ ಕೊನೆ ತನಕ ಸ್ಟ್ರಾಂಗ್ ಆಗಿತ್ತು. ಅವಳಿಗೆ ಹೇಳಿದ್ದೆ, ನೀನು ಟಾಪ್ 3ಯಲ್ಲಿ ಬಂದೇ ಬರ್ತೀಯ ಅಂತ 100% ಇತ್ತು. ಬಟ್ ಅದರ್ ಕಂಟೆಸ್ಟೆಂಟ್ಸು ಬಿಲೀವ್ ಮಾಡ್ತಾ ಇರಲಿಲ್ಲ. ಅಶ್ವಿನಿ ಮೇಲೆ ಕ್ರಶ್ ಏನಾರು ಇತ್ತ ಸರ್ ನಿಮಗೆ, ಹೇಗೆ ಅಂತ ಹೇಳಿ? ಲಾಸ್ಟ್ಗೆ ಅಣ್ಣ ಬೇರೆ ಅಂದ್ಬಿಟ್ರು, ನೋವಾಯ್ತಾ ಅಂತ? ಇಲ್ಲ, ದೇವರಾಣೆಗೂ ಕ್ರಶ್ ಇಲ್ಲ. ಆ್ಯಂಡ್ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಯಾಕಂದರೆ ನಾನು ಫ್ರೆಂಡ್ಸ್ ಥರನೇ ನೋಡ್ತಾ ಇದ್ದೆ. ಆ್ಯಂಡ್ ಅವ್ರಿಗೆ ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಅವ್ರು ಹೇಳ್ತಾಯಿದ್ರು, ಅಯ್ಯೋ ನಮ್ಮ ಮನೆಗೆ ಸೇರಿಸಲ್ಲ, ಹಿಂಗೆಲ್ಲ ಇದ್ದರೆ ಅದಕ್ಕೆ ನಾನು ಅಣ್ಣ ಹೇಳ್ತೀನಿ ಅಂದರು. ನೀವು ಅಣ್ಣ ಆದರೂ ಹೇಳಿ, ಫ್ರೆಂಡ್ ಆದರೂ ಹೇಳಿ, ನಮಗೇನೂ ಪ್ರಾಬ್ಲಮ್ ಇಲ್ಲ, ಬೇಜಾರಾದರೆ ಒಂದು ರಾಖಿನೂ ಕಟ್ಟಿ ಅಂತ ಹೇಳಿದೆ. ಸೊ ಅವರವರ ಅಂದರೆ ಭಾವನೆಗಳು. ಸೊ ನಾವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಕಡೆಯಿಂದ ಶಿ ವಾಸ್ ಎ ವೆರಿ ಗುಡ್ ಫ್ರೆಂಡ್.
ಜಗಳ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತ ಬಂದಾಗ ಹೋಗೆ ಲೇ ಹೋಗೋ ಹೋಗೋ ಲೇ ಲೇ ಇದೆಲ್ಲವನ್ನ ನೀವು ಹೇಗೆ ಸ್ವೀಕರಿಸಿದ್ರಿ? ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನು ಸರ್, ಹೇಳಿಬಿಡಿ ಸರ್. ಅಂದರೆ ಜಗಳ ಅಂತ ಬಂದಾಗ ನಾನು ಆ್ಯಸ್ ಎ ಕೋಚ್, ನಾನೊಬ್ಬ ಕೋಚು. ಸೊ ಆಚೆ ಇದ್ದಾಗ ಎಲ್ಲರಿಗೂ ಹೋಗಿ ಬನ್ನಿ ಅಂತಲೇ ಅಡ್ರೆಸ್ ಮಾಡ್ತೀನಿ. ಸೊ ಅಲ್ಲಿ ಹೋದಾಗ ಏನಾಗೋಗುತ್ತೆ, ಒಂದೊಂದು ಸತಿ ಆ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ನ ಮೀರಿದಾಗ ಒಂದೊಂದು ಹೋಗೆಲೆ ಬಾರೆಲೆ ಅಂತ ಏಕವಚನ ಅದೊಂದು ಕಾಮನ್ ವರ್ಡ್ ಆಗೋಗುತ್ತೆ. ಸೊ ಆ ಮನೆಯಲ್ಲಿ ಅದು ತುಂಬ ದೊಡ್ಡ ವರ್ಡ್. ಸೊ ಆ ಜಗಳಗಳಾದಾಗ ನಮಗೂ ಅನಿಸುತ್ತೆ, ಯಾಕಂದರೆ ವೀಕೆಂಡಲ್ಲೆಲ್ಲ ಅಡ್ರೆಸ್ ಮಾಡ್ತಾ ಸುದೀಪ್ ಸರು, ನಮಗೆ ಒಂಥರ ಇನ್ಸಲ್ಟ್ ಆಗುತ್ತೆ. ಏನಪ್ಪ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ, ನಮಗೂ ಇಷ್ಟು ಏಜ್ ಆಗಿದೆ, ಮೆಚ್ಯೂರ್ಡ್ ಆಗಿದ್ದೀವಿ, ನೀಟಾಗಿ ಮಾತಾಡಬೇಕು, ಹಂಗೆಲ್ಲ ಏಕವಚನಲ್ಲಿ ಮಾತಾಡ್ಬಾರ್ದು. ನಮ್ಗಿಂತ ಕೆಳಗಿರೋರ ಜೊತೆನೂ ಒಳ್ಳೆಯದಾಗಿ ಮಾತಾಡಬೇಕು, ನಮ್ಗಿಂತ ಏಜ್ ಆದವ್ರಿಗೂ ಚೆನ್ನಾಗಿ ಮಾತಾಡಬೇಕು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಇವಾಗ ನಾವು ಚಿಕ್ಕವ್ರನ್ನೆಲ್ಲ ಹೋಗು ಬಾ ಅಂತ ಅಡ್ರೆಸ್ ಮಾಡ್ತೀವಿ, ಬಟ್ ಬಿಗ್ ಬಾಸ್ ಮನೆ ನಮ್ಗೆ ಹೆಂಗೆ ಹೇಳ್ಕೊಡುತ್ತೆ ಅಂದರೆ ಹೋಗಿ ಬನ್ನಿ. ಬಟ್ ನಮ್ಗೆ ಯಾರು ಇಷ್ಟನೋ ಅವ್ರನ್ನ ಹೋಗು ಬಾ ಅಂತಲೇ ಕರಿತಾ ಇದ್ದೆ. ಲೈಕ್ ಗಿಲ್ಲಿ ಇದ್ದರು, ರಕ್ಷಿತಾ ಅವ್ರಿದ್ದರು, ಹಾಗೆ ನಮ್ಗೆ ಯಾರು ಓಕೆ ಅನಿಸ್ತಾರೋ ಅವ್ರಿಗೆ ಹೋಗಿ ಬನ್ನಿ ಅಂತ ಇದ್ವಿ. ಬಿಗ್ ಬಾಸ್ ಮನೆಯಲ್ಲಿ ನನ್ನ ನೋವು ಅಂತ ಏನೂ ಇಲ್ಲ, ಯಾಕಂದರೆ ನನ್ನ ಪ್ರಕಾರ ನಾನು ತುಂಬ ಚೆನ್ನಾಗಿ ಆಡಿದೆ. ನಾನು ಗೇಮ್ ಥರ ಆಡಲೇ ಇಲ್ಲ ಬಿಗ್ ಬಾಸ್ನ. ನನ್ನ ಮನೆ ಇದು, ನಮ್ಮ ಅಂದರೆ ನಾನು ಇಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಆ ಥರ ಆಡ್ಕೊಂಡು ಹೋದೆ. ಮೇ ಬಿ ಅದೇ ನಂಗೆ ಪ್ಲಸ್ ಆಯಿತು ಅನಿಸುತ್ತೆ. ನಾನು ಸುಮ್ಮನೆ ಅಲ್ಲಿ ಕುತ್ಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಆಟನೇ ಆಡಿಲ್ಲ. ಅಲ್ಲಿ ಹೋದೆ ವಿತೌಟ್ ಎನಿಥಿಂಗ್ ಇನ್ ಮೈ ಮೈಂಡ್, ಏನೂ ಪ್ರಿಪೇರ್ ಆಗಿರಲಿಲ್ಲ. ಆ ಮನೆ ನನ್ನ ಹೆಂಗೆ ಕರ್ಕೊಂಡೋಯ್ತೋ ಹಂಗೆ ಹೋದೆ ನಾನು. ಸೊ ಇಲ್ಲಿ ತನಕ ಕರ್ಕೊಂಬಂತು. ವೈಫ್ ಮತ್ತು ಮಗ ಬಗ್ಗೆ ತುಂಬ ಸತಿ ಹೇಳಿದ್ದೀನಿ. ಮುಂಚೆ ಇಲ್ಲಿದ್ದಾಗ ತುಂಬ ಮನೆಗೆ ಬರೀ ಕೆಲಸದ ಟೆನ್ಷನ್ನು, ಆ ಟೆನ್ಷನ್ನು ಈ ಟೆನ್ಷನ್, ಮನೆಗೆ ಬಂದಾಗ ಅವ್ರು ಟೈಮ್ ಕೊಡ್ತಿರ್ಲಿಲ್ಲ. ನನಗೆ ಅಲ್ಲಿ ಹೋದಾಗ ವ್ಯಾಲ್ಯೂ ಗೊತ್ತಾಯಿತು. ಸೊ ನಾನು ಇದಕ್ಕಿಂತ ಮುಂಚೆನೂ ಮಾತಾಡಿದ್ದೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಿಕ್ಕ ಥಿಂಗ್ಸ್ ಅಂದರೆ ಏನೇ ಇರ್ಬೋದು, ಒಂದು ಕಾಫಿ ಪುಡಿಗೆ ನಾವು ಒದ್ದಾಡಿದ್ದೀವಿ, ಜಗಳ ಆಡಿದ್ದೀವಿ. ಅಂದರೆ ಆಚೆ ಇದ್ದಾಗ ನಮ್ಮ ಕಾಫಿ ಪುಡಿ ಏನೂ ಇಲ್ಲ, ಬಟ್ ಅಲ್ಲಿ ಕಾಫಿ ಪುಡಿಗೂ ಜಗಳ ಆಡ್ತಾಯಿದ್ವಿ. ಸೊ ಆವಾಗ ಅರ್ಥ ಆಯಿತು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಾಗ ನಾವು ಇನ್ನೆಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಕಾಫಿ ಪುಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಇನ್ನು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಂಗೆ ಅವತ್ತು ಅರ್ಥ ಆಯಿತು. ಆ್ಯಂಡ್ ಅದೇ ಒಂದು ಚಿಕ್ಕ ಹ್ಯಾಪಿನೆಸ್ ಇರಲಿ, ಒಂದು ಚಿಕ್ಕ ಮೂಮೆಂಟ್ ಕೂಡ ಲೈಫಲ್ಲಿ ತುಂಬ ಇಂಪಾರ್ಟೆಂಟು, ಅದನ್ನು ಮಿಸ್ ಮಾಡ್ಕೋಬೇಕು. ಓಕೆ ಸರ್, ದರ್ಶನ್ ಅಭಿಮಾನಿಗಳು ಪ್ರೀತಿ ಕೊಟ್ಟಿದ್ದಾರೆ ಕೊನೆಯದಾಗಿ, ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ ಹೇಳಿ. ಅವರ ಅಭಿಮಾನಿಗಳು ದರ್ಶನ್ ಸರ್ನಂತೂ ತುಂಬ ಮಿಸ್ ಮಾಡಿಕೊಂಡೆ. ಹೋಗೋ ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೆ ಸರ್, ಯಾಕಂದರೆ ನಾನು ಡೇ ಒನ್ನಿಂದ ಏನೇ ಆದರೂ ದರ್ಶನ್ ಸರ್ ಮನೆಗೆ ಹೋಗ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಅವ್ರದ್ದೊಂದು ಫೀಡ್ಬ್ಯಾಕ್ ನಂಗೆ ತುಂಬ ಇಂಪಾರ್ಟೆಂಟು. ಸೊ ತುಂಬ ಮಿಸ್ ಮಾಡಿಕೊಂಡೆ. ಅವ್ರು ಇದ್ದಿದ್ದೆ ಬಿಗ್ ಬಾಸ್ ಮನೆ ಹೋಗೋ ಮುಂಚೆ ನಂಗೆ ತುಂಬ ಖುಷಿ ಆಗೋದು. ಬಟ್ ಆಚೆ ಬಂದಾಗೂ ಗೊತ್ತಾಯಿತು ಇನ್ನೂ ಆಚೆ ಬಂದಿಲ್ಲ ಅಂತ. ತುಂಬ ಹರ್ಟ್ ಆಯಿತು, ಯಾಕಂದರೆ ನಾನು ಆ ಖುಷಿನ ಹೇಳ್ಕೊಳಕ್ಕಾಗ್ತಾ ಇಲ್ವಲ್ಲ ದರ್ಶನ್ ಸರ್ಗೆ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಎಂಟೈರ್ ಕರ್ನಾಟಕ, ಎಲ್ಲೆಲ್ಲಿ ದರ್ಶನ್ ಫ್ಯಾನ್ ನಂಗೆ ಸಪೋರ್ಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಅದೇ ಥರ ವೀಕೆಂಡಲ್ಲಿ ನನಗೆ ಸುದೀಪ್ ಸರ್ ಕೂಡ ಸಿಗೋದು, ಈವನ್ ಅವ್ರ ವ್ಯಕ್ತಿತ್ವನೂ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಸುದೀಪ್ ಸರ್ ಫ್ಯಾನ್ಸ್ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್, ಈವನ್ ತುಂಬ ದೊಡ್ಡ ಥ್ಯಾಂಕ್ ಯು ಫಾರ್ ಸುದೀಪ್ ಸರ್ ಫ್ಯಾನ್ಸ್. ನನಗೆ ಎಲ್ಲ ಫ್ಯಾನ್ಸು ಒಂದೇ, ಎಲ್ಲರೂ ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಜರ್ನಿ ಸೂಪರ್ ಆಗಿರಲಿ. ತುಂಬ ಫ್ರೀಯಾಗಿ ಕೂತ್ಕೊಂಡು ಮಾತಾಡೋಣ ಸರ್, ತುಂಬ ಇದೆ ಇವತ್ತು, ತುಂಬ ಕಷ್ಟ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇದು ಬಿಗ್ ಬಾಸ್ ರಘು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.